ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 5ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು 20 ಮೇ ಸೋಮವಾರ, ಟೈಮ್ ಬಂದು 5:20 ಆಗಿದೆ. ಇಲ್ಲಿವರೆಗಿನ ನ್ಯೂಸ್ ಆದ್ರೆ ಇದು ಫಸ್ಟ್ ನ್ಯೂಸ್ ಬಂದು ಬೆಂಗಳೂರು ಟು ಮೈಸೂರು ಹೈವೇ ಆಗಿರೋದು ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಅದರಲ್ಲಿ ಇವಾಗ ANPR ಅಂತ ಒಂದು ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿದ್ದಾರೆ. ANPR ಅಂದ್ರೆ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮ್ರಾ ಅಂದ್ಬಿಟ್ಟು. ಸೊ ಇದರ ಹೆಲ್ಪಿಂದ ಲಾಸ್ಟ್ 15 ಡೇಸ್ ಅಲ್ಲಿ 12,000 ವೆಹಿಕಲ್ಸ್ಗಾದ್ರೆ ಫೈನ್ ಹಾಕಿದ್ದಾರೆ. ಸೊ ಅದರಲ್ಲಿ ಗೌರ್ಮೆಂಟ್ ಬಸ್ಗಳು ಇದೆ, ಕಾರ್ಗಳು ಇದೆ, ಸೀಟ್ ಬೆಲ್ಟ್ ಆಗದೆ ಇರೋದು, ಮತ್ತು ಫೋನಲ್ಲಿ ಮಾತಾಡ್ಕೊಂಡು ಹೋಗಿರೋದು, ಸ್ಪೀಡ್ ಕ್ರಾಸ್ ಮಾಡಿರೋದು. ಸೊ ಈ ರೀತಿಯಾದ ಎಲ್ಲ ಸಂಚಾರಿ ನಿಯಮನ ಉಲ್ಲಂಘನೆ ಮಾಡಿರುವಂಥ ಗಾಡಿಗಳಿಗಾದರೆ ಫೈನ್ ಆದರೆ ಬಿದ್ದಿದೆ. 15 ದಿನದಲ್ಲಿ 12,000 ಅಂದರೆ ಏನು ತಮಾಷೆನಾ? ಸೊ ಒಂದು ದಿನಕ್ಕೆ ಆವ್ರೇಜ್ 800 ಗಾಡಿಗಳು ಅಂತ ಹೇಳ್ಬೋದು. ಈ ಫೋಟೋದಲ್ಲಿ ಏನೇನಿರುತ್ತೆ ಅಂದರೆ ಯಾವ ರೀತಿ ಅವರು ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ, ಮತ್ತು ನಂಬರ್ ಪ್ಲೇಟು ನೀಟಾಗಿ, ಮತ್ತು ವೆಹಿಕಲ್ ಡೀಟೇಲ್ಸು, ಮತ್ತು ಏನಕ್ಕೋಸ್ಕರ ಈ ಫೋಟೋ ಕ್ಯಾಪ್ಚರ್ ಆಗಿದೆ ಅನ್ನೋದು ಒಂದು PIP ಫಾರ್ಮೆಟಲ್ಲಾದರೆ ಇದು ಸೇವ್ ಮಾಡ್ಕೊತಾ ಇದೆ. ಸೊ ಇದರ ಬೇಸ್ ಮೇಲೆ ಪೊಲೀಸವರಾದರೆ ಫೈನ್ಗಳು ಹಾಕಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ಬೆಂಗಳೂರಿದೆ. ಬೆಂಗಳೂರಲ್ಲಿ KR ಏರಿಯಾ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಬಸವಪುರ ವಾರ್ಡ್ಗೆ ಸೇರಿರುವಂಥ ಸಾಯಿ ಸೆರೆನಿಟಿ ಲೇಔಟಲ್ಲಿ ಫ್ಲಾಟ್ಗಳನ್ನು ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ಆ ಲೇಔಟಲ್ಲಿ ಇದ್ದಂಥ 8 ಮರಗಳನ್ನು ಕತ್ತರಿಸಿದ್ದಾರೆ ಅಂದ್ಬಿಟ್ಟು ಸ್ಥಳೀಯರು BBMPಗಾದರೆ ರಿಪೋರ್ಟ್ ಮಾಡಿದ್ದಾರೆ. ಸೊ ಇದರಿಂದ ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಈ ರೀತಿ ಮರಗಳನ್ನ ಕಡಿಯೋದು ಸಹ ಈಗಿನ ಟೈಮಲ್ಲಿ ಬೆಂಗಳೂರಲ್ಲಿ ತಪ್ಪು. ಸೊ ಇದಕ್ಕೆ ಫಸ್ಟು BBMP ಪರ್ಮಿಷನ್ ತೊಗೊಂಡು ಮಾಡಬೇಕಾಗುತ್ತೆ. ತುಂಬ ಪ್ರೊಸೀಜರ್ಸ್ ಇದೆ. ಸುಮ್ಮನೆ ಹೆಂಗಂದ್ರಂಗೆ ಮರಗಳನ್ನು ಕಡಿಯೋದಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ ನ್ಯೂಸ್ ನೋಡೋದಾದರೆ Xiaomi ಕಡೆಯಿಂದ ಒಂದು ಲೀಕ್ ಆದರೆ ಬರ್ತಾ ಇದೆ. ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ Xiaomi 13 Pro Plus ಇತ್ತಲ್ಲ, ಇದೊಂದು 5G ಫೋನ್ ಆಗಿದ್ದು 34,000 to 35,000 ಪ್ರೈಸ್ ರೇಂಜ್ ಅಲ್ಲಾದ್ರೆ ಈ ಫೋನ್ ತೊಗೊಂಡ್ಬಂದಿದ್ದು. ಮತ್ತೆ ಇವರ ಫ್ಲಾಗ್ಶಿಪ್ ಲೆವೆಲ್ ಫೋನ್ ಬಂದ್ಬಿಟ್ಟು Xiaomi 14 70,000 ರೂಪಾಯಿ ಪ್ರೈಸ್ ಆದ್ರೆ ಇಟ್ಟಿದ್ರು. ಸೊ ಇವೆರಡಕ್ಕೂ ಮಿಡ್ ರೇಂಜ್ ಅಲ್ಲಿ 50,000 ರೂಪಾಯಲ್ಲಿ ಒಂದು ಫೋನ್ ತರಬೇಕು ಅಂದ್ಬಿಟ್ಟು ಇವರು ಪ್ಲಾನ್ ಆದ್ರೆ ಮಾಡ್ತಾ ಇದಾರೆ. ಇದರ ಸ್ಪೆಸಿಫಿಕೇಶನ್ಸ್ ಇನ್ನೂ ಏನು ಹೊರಗಡೆ ಬಂದಿಲ್ಲ. ಸೊ ಇವರು ಇವೆರಡಕ್ಕೂ ಮಿಡ್ ಸೆಗ್ಮೆಂಟ್ ಅಲ್ಲಿ ಒಂದು ಫೋನ್ ನ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ. ಅದರ ಸ್ಪೆಸಿಫಿಕೇಶನ್ ಏನಿರುತ್ತೆ ಅಂತ ನನಗೆ ಡೀಟೇಲ್ಸ್ ಬಂದಿದ ತಕ್ಷಣ ನಿಮ್ಗೆ ಆದ್ರೆ ಅಪ್ಡೇಟ್ ಮಾಡ್ತೀನಿ. ಸೊ 35,000 ರೂಪಾಯಿಂದ 70,000 ರೂಪಾಯಿಗೆ ಒಂದು ಆಲ್ಮೋಸ್ಟ್ ತುಂಬ ಗ್ಯಾಪ್ ಇದೆ. ಗ್ಯಾಪ್ನ ಫಿಲ್ ಮಾಡಬೇಕು ಅಂತಲೇ ಇವರು ಪ್ಲ್ಯಾನ್ ಮಾಡಿ ಒಂದು ಫೋನ್ ಆದ್ರೆ ತಯಾರು ಮಾಡ್ತಾ ಇದ್ದಾರೆ. ಎಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ವಾ ಇದು? ಗ್ರೇಟ್ ಅನಿಸುತ್ತೆ. ಸೊ ಈ ಥರ ಬಿಸ್ನೆಸ್ ಐಡಿಯಾಸ್ ಬರಬೇಕು. ಈ ಥರ ಬಿಸ್ನೆಸ್ ಐಡಿಯಾಸ್ ಇದ್ರೇ ಬೇಗ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕಾಗೋದು. ಸೊ ಜನಗಳ ಜೇಬ್ಗೆ ಕತ್ತರಿ ಹಾಕೋದಕ್ಕಾಗೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಿವೋ ಕಡೆಯಿಂದ ಒಂದು ಲೀಕ್ ಆದರೆ ಬರ್ತಾ ಇದೆ. ಸೊ ಅವರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ವಿವೋ ಕಡೆಯಿಂದ ನಾವು ಇದುವರೆಗೂ ಯಾವುದೇ ಫೋಲ್ಡ್ ಫೋನ್ನ ಇಂಡಿಯಾದಲ್ಲಿ ನೋಡಿಲ್ಲ. ಫಸ್ಟ್ ಇಂಡಿಯಾಗೆ ಒಂದು ಫೋಲ್ಡ್ ಫೋನ್ನ ತರಬೇಕು ಅಂತ ವಿವೋದವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. Vivo X Fold 3 Pro ಅಂದ್ಬಿಟ್ಟು ಈ ಫೋನ್ನ ಆದಷ್ಟು ಬೇಗ ಇಂಡಿಯಾಗೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಜುಲೈ ರೇಂಜ್ಗೆ ನಮಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು Android 14 ಬೇಸ್ ಮೇಲೆ ವರ್ಕ್ ಆಗುವಂತ ಫೋನ್ ಆಗಿದ್ದು, Origin OS ಅಂತ ವಿವೋದವ್ರದ್ದು ಒಂದು OS ಇದೆಯಲ್ಲ, ಸೊ ಅದ್ರ ಜೊತೆಗಾದ್ರೆ ಇದು ಬರುತ್ತೆ. ಇದು Android 14 ಬೇಸ್ ಮೇಲೇ ಬರುವಂಥ ಫೋನ್ ಆಗಿರುತ್ತೆ. ಇದ್ರದ್ದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಆದರೆ ಆಚೆ ನಮಗೆ ಸ್ವಲ್ಪ ರೂಮರ್ಸ್ ಆದರೆ ಬರ್ತಾ ಇದೆ. ಇದು ಟೋಟಲ್ 8.03 ಇಂಚ್ ಸ್ಕ್ರೀನ್ ಒಂದಿಗೆ ಬರುವಂಥದ್ದು. ಮತ್ತೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಫ್ಲಾಗ್ಶಿಪ್ ಲೆವೆಲ್ನ ಪ್ರೊಸೆಸರ್ನಾದ್ರೆ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. 32 ಮೆಗಾ ಪಿಕ್ಸೆಲ್ ಪ್ಲಸ್ ರೇರ್ ಕ್ಯಾಮ್ರಾ 32+32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಒಂದಿಗೆ ಬರ್ತಾ ಇದೆ. ಸೊ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರ್ಬೋದು ಮೇ ಬಿ. ಒಂದು ಪ್ರೈಮರಿ ಸೆನ್ಸರ್ ಆಗಿದ್ರು ಮ್ಯಾಕ್ರೋ ಸೆನ್ಸರ್ನೊಂದಿಗೆ ಮೇ ಬಿ ಇವ್ರು ತರಬಹುದು ಅಂತ ಒಂದು ಪ್ಲಾನ್ ಇದೆ. ಇದರಲ್ಲಿ ಟೋಟಲ್ 16 GB ರ್ಯಾಮ್ ಇದ್ದು 512 GB ಬೇಸ್ ವೇರಿಯಂಟ್ ಆಗಿರುತ್ತೆ. ಟೋಟಲ್ 5700 to 5800 mAh ಬ್ಯಾಟ್ರಿ ಒಂದಿಗೆ ಇದು ಬರುವಂತ ಫೋನ್ ಆಗಿದ್ದು QHD ರೆಸೊಲ್ಯೂಷನ್ ಇದು ಹೊಂದಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ನಮಗೆ ಆಪಲ್ ಕಡೆಯಿಂದ. ಆಪಲ್ ಅವರು ಎವ್ರಿ ಜೂನ್ ಅಲ್ಲಿ ನಮಗೆ WWDC ಅಂತ ವರ್ಲ್ಡ್ ವೈಡ್ ಡೆವಲಪರ್ ಕಾನ್ಫರೆನ್ಸ್ ಅಂತ ಅರೇಂಜ್ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿರುವಂಥ ಡೆವಲಪರ್ಸ್ನೆಲ್ಲ ಕರೆಸಿ ಅವ್ರಿಗೆ ಅಂತ ಒಂದು ಕಾನ್ಫರೆನ್ಸ್ ಆದರೆ ಮಾಡ್ತಾರೆ. ಸೊ ಆ ಕಾನ್ಫರೆನ್ಸಲ್ಲಿ ಸಿರಿನ AI ಜೊತೆ ಕನೆಕ್ಟ್ ಮಾಡೋದಕ್ಕಾದರೆ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೂನ್ 10ನೇ ತಾರೀಕು ನಮಗೆ WWDC ಆದರೆ ನಡೆಯುತ್ತೆ. ಸೊ ಆವಾಗ ನಮಗೆ ವರ್ಲ್ಡ್ ವೈಡ್ ಕಾನ್ಫರೆನ್ಸಲ್ಲಿ ಏನೇನು ಹೊಸ ಅಪ್ಡೇಟ್ಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಟೈಮಲ್ಲಿ ನಮಗೆ iOS 18 ಸಹ ನೋಡೋದಕ್ಕೆ ಸಿಗ್ಬೋದು ಅಂತ ಅನಿಸುತ್ತೆ. ಐ ಥಿಂಕ್ iOS 18 ಬೀಟಾ ವರ್ಷನ್ ಬಿಡ್ಬೋದು, ಯಾಕಂದರೆ ಟೆಸ್ಟಿಂಗ್ ಪರ್ಪಸ್ ಇರುತ್ತಲ್ಲ ಅದಕ್ಕೋಸ್ಕರ ಬಿಡ್ಬೋದು. iOS 18 ಜೊತೆಗೆ ನಮಗೆ ಸಿರಿ ಜೊತೆಗೆ AIನ ಅಟ್ಯಾಚ್ ಮಾಡ್ಬೋದು. ನಾವೇನಾದರೂ ಸಮ್ ಕ್ವಶನ್ಸ್ನ ಕೇಳಿದ್ರೆ ಸಿರಿ AIನ ಯೂಸ್ ಮಾಡಿಕೊಂಡು ನಮಗೆ ತುಂಬ ಆನ್ಸರ್ಸ್ನ ಮಾಡೋ ಕೇಪಬಲ್ ಮಾಡ್ಬೋದು ಅನಿಸುತ್ತೆ. ಆಲ್ರೆಡಿ ಇದೇ ತಪ್ಪನ್ನು ಗೂಗಲ್ ಅವರು ಮಾಡಿದ್ದಾರೆ. ಗೂಗಲ್ ಅಸಿಸ್ಟೆನ್ಸ್ ಜೊತೆಗೆ AIನ ಕನೆಕ್ಟ್ ಮಾಡಿ ತುಂಬ ದೊಡ್ಡ ಪ್ರಾಬ್ಲಮ್ ಆದರೆ ಮಾಡಿದ್ದಾರೆ. ಜಸ್ಟ್ ನಾವು ಗೂಗಲ್ಗೆ ಓಕೆ ಗೂಗಲ್ ಕಾಲ್ ಸಮ್ಮನ್ ಅಂತ ಹೇಳಿದ್ರೆ ಅದು ಯಾರಿಗೊಬ್ರಿಗೆ ನಾವು ಹೇಳ್ದವ್ರಿಗೆ ಅದು ಫೋನ್ ಮಾಡ್ತಿತ್ತು. ಇವಾಗ ಅದು ಏನಾಗ್ತಿದೆ ಅಂದರೆ
ನಾವು ಯಾರಿಗಾದ್ರೂ ಫೋನ್ ಮಾಡು ಅಂತ ಹೇಳಿದ್ರೆ ಅದು ತುಂಬ ಸಮರೈಸ್ ಮಾಡ್ತಾಯಿದೆ, ತುಂಬ ಹುಡುಕಾಡ್ತಾ ಇದೆ. ಇದು ಗೂಗಲಲ್ಲಿ ಎಲ್ಲೂ ಸಿಗದೇ ಇರುವಂಥ ಮ್ಯಾಟ್ರ್ ಇದು ಫೋನಲ್ಲಿ ಒಂದು ಕಾಂಟ್ಯಾಕ್ಟ್ಗೆ ಇವ್ರು ಫೋನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಯಾವಾಗಲೂ ಅರ್ಥ ಆಗಿ ಸೊ ಅದು ಆವಾಗ ಕಾಲ್ ಆದರೆ ಮಾಡ್ತಾಯಿದ್ದೆ. ಇವಾಗ ಗೂಗಲ್ ಅಸಿಸ್ಟೆನ್ಸ್ ತುಂಬ ಸ್ಲೋ ಆಗಿದೆ ಇದನ್ನು ಲಾಂಚ್ ಮಾಡಿದ್ಮೇಲೆ. ಸೊ ಸಿರಿದು ಅದೇ ಕತೆ ಆಗುತ್ತಾ ಇಲ್ಲ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತಾ ಅಂತ ಜೂನ್ 10ನೇ ತಾರೀಕು ಆದರೆ ನಮಗೆ ಗೊತ್ತಾಗುತ್ತೆ. ಇವತ್ತಿನ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ ಫಸ್ಟ್ ಡೀಲ್ ಒಂದು ಒಳ್ಳೆ ಡೀಲ್ ಆದರೆ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. iPhone 13 128GB ಮಾಡಲು ಆಲ್ಮೋಸ್ಟ್ ನಮಗೆ 49,000ಗೆ ಸಿಗ್ತಾ ಇದೆ. ಇದ್ರ ಜೊತೆ ನೀವೇನಾದರೂ ಕಾರ್ಡ್ ಆಫರ್ಸ್ ಏನಾದರೂ ಇದ್ದರೆ ನೀವು ಇದರಲ್ಲಿ 1,500 ರೂಪಾಯಿವರೆಗೂ ಎಕ್ಸ್ಟ್ರಾ ಡಿಸ್ಕೌಂಟ್ ಸಹ ಸಿಗುತ್ತೆ. ಇದು ನಿಮಗೆ ಟೋಟಲ್ ಫೈನಲ್ ಆಗಿ 49,000ಗೆ ಸಿಗುವಂಥ ಫೋನು. ಇವಾಗ ಕರೆಂಟ್ iPhone 15 ಆದರೆ ರನ್ ಆಗ್ತಾ ಇದೆ. ನಾನು ಈ iPhone 11ನ ತೊಗೊಳ್ಳೋ ಟೈಮಲ್ಲಿ iPhone 13 ರಿಲೀಸ್ ಆಗಿತ್ತು, ನಾನು ಆಗ iPhone 11ನ ತೊಗೊಂಡಿದ್ದೆ. iPhone 11 128GB ಸೇಮ್ ಪ್ರೈಸ್, ನನಗೂ 48,000 ರೇಂಜಲ್ಲೇ ನನಗೂ ಸಿಕ್ಕಿತ್ತು. ಸೊ ಇವಾಗ ನೀವು iPhone 13 ಪರ್ಚೇಸ್ ಮಾಡಿದ್ರು ಸಹ ನಾನು ಇದನ್ನು ಆಲ್ಮೋಸ್ಟ್ 2.5 ವರ್ಷ ಮೇಲೇ ಯೂಸ್ ಮಾಡಿದ್ದೀನಿ. ಐ ಥಿಂಕ್ 3 ವರ್ಷ ಅಂತ ಅಂದ್ಕೊಳ್ಳಿ ಆಲ್ಮೋಸ್ಟ್. ಸೊ ನೀವಿವಾಗ ಈ iPhone 13ನ ತೊಗೊಳ್ಳೋರು ಸಹ ಯಾವುದೇ ಟೆನ್ಷನ್ ಇಲ್ಲದೆ ಇನ್ನೂ 2 ವರ್ಷನಾದರೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ಡೈರೆಕ್ಟ್ EMIಗೆ ಹೋಗಿ iPhone 15 ಬೈ ಮಾಡೋದಕ್ಕಿಂತ iPhone 14 ಬೈ ಮಾಡೋದಕ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಈ ಫೋನ್ನ ಪರ್ಚೇಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಸೊ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ಬೇರೆ ಸೆಲ್ಲರ್ಸ್ ಎಲ್ಲ ಬೇರೆ ಪ್ರೈಸ್ ಇಟ್ಟಿರ್ತಾರೆ, ನಾನು ಹುಡುಕಿರೋ ಸೆಲ್ಲರ್ಸಲ್ಲಿ ಇವರೇ ಬೆಸ್ಟ್ ಸೆಲ್ಲರು, ಸೊ ಕಮ್ಮಿ ಪ್ರೈಸ್ಗಾದರೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ನಿಮಗೆ ಒಂದು ಬೆಸ್ಟ್ TV ಮೇಲಾದರೆ ಒಂದು ಡೀಲ್ ನೋಡೋದಕ್ಕೆ ಸಿಗ್ತಾ ಇದೆ. ತೊಶಿಬಾ 55 ಇಂಚಸ್ ಇದು ಮಿನಿ LED 4K TV QLED TV ಇದು. ಸೊ ಇದು ನಿಮಗೆ ನಾರ್ಮಲ್ ಪ್ರೈಸ್ ಬಂದುಬಿಟ್ಟು 51,000 ರೂಪಾಯಿ ಪ್ರೈಸ್ ಇರುತ್ತೆ. ಇದರಲ್ಲಿ ನಮಗೆ ಕೂಪನ್ 8,000 ರೂಪಾಯಿ ಡೈರೆಕ್ಟ್ ಕೂಪನ್ 8,000 ರೂಪಾಯಿ ಕೂಪನ್ ಕೊಡ್ತಾ ಇದ್ದಾರೆ. HDFC ಕ್ರೆಡಿಟ್ ಕಾರ್ಡ್ ಇದ್ರೆ 4,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ನಿಮ್ಗೆ ಇದು ಫೈನಲ್ ಆಗಿ 39,000 ರೂಪೀಸ್ಗಾದರೆ ಸಿಗ್ತಾ ಇದೆ. ಇದು ರೆಗ್ಯುಲರ್ ಆಗಿ ಈ TV ಪ್ರೈಸು ಆಲ್ಮೋಸ್ಟ್ ಒಂದು 62,000 ರೂಪಾಯಿ ರೇಂಜಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಅರ್ಧ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇದರ MRP ಬಂದುಬಿಟ್ಟು 85,000 ರೂಪೀಸ್ ಇದೆ. ಸೊ ಅದಕ್ಕೋಸ್ಕರ ಇದು ನಿಮಗೆ ಒಂದು 40,000ಗೆಲ್ಲ ಸಿಕ್ಬಿಡುತ್ತೆ, ಅರ್ಧಕ್ಕಿಂತ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದರ ಆವ್ರೇಜ್ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು ಲೈಕ್ 65,000-60,000 ರೂಪಾಯಿ ರೇಂಜ್ಗಾದರೆ ಇದು ಯಾವಾಗಲೂ ಸೇಲ್ ಆಗ್ತಾ ಇರುತ್ತೆ. ಇವಾಗ ಕಮ್ಮಿ ಡಿಸ್ಕೌಂಟ್ಸ್ ಇರೋದ್ರಿಂದ ಇದನ್ನು ನೀವು ಚೆಕ್ ಮಾಡ್ಬೋದಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕು ಸಹ ಕೊಟ್ಟಿರ್ತೀನಿ. ಇನ್ನೂ ಏನಾದರೂ ಜಾಸ್ತಿ ಡೀಲ್ಸ್ ನೀವು ಗ್ರ್ಯಾಬ್ ಮಾಡಬೇಕಂದ್ರೆ ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ. ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಆದರೆ ಕೊಟ್ಟಿರ್ತೀನಿ. ಅಲ್ಲಿ ಟೈಮ್ ಟು ಟೈಮ್ ಏನಾದರೂ ಈ ರೀತಿ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಏನಾದರೂ ಡೀಲ್ಸ್ ಇದ್ದರೆ ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ಡೀಲ್ಸ್ ಎಲ್ಲ 1 ಅವರ್ 2 ಅವರ್ಗೆಲ್ಲ ಡೀಲ್ಸು ಕ್ಲೋಸ್ ಆಗುತ್ತೆ, ಸ್ಟಾಕು ಕೂಡ ಅವೈಲೇಬಲ್ ಇರೋದಿಲ್ಲ. ಸೊ ಆ ರೀತಿ ಡೀಲ್ಸು ಸಹ ತುಂಬ ಇರುತ್ತೆ. ಆ ಥರ ಡೀಲ್ಸ್ನೂ ಸಹ ನೀವು ಟೈಮ್ ಟು ಟೈಮ್ ಕ್ಯಾಚ್ ಮಾಡ್ಬೋದಾಗಿದೆ. ಮತ್ತು ಇನ್ನೊಂದು ನನ್ನ ಪರ್ಸ್ನಲ್ಲು ಇವತ್ತು ನನ್ನ ಸಿಟಿಯಲ್ಲಿ ಒಂದು ರೌಂಡ್ ಹಾಕಿದೆ. ಎಲ್ಲಿ ನೋಡಿದ್ರು ನಮಗೆ ಟ್ರಾಫಿಕ್ ರೂಲ್ಸ್ನ ಬಗ್ಗೆ ತುಂಬ ಸ್ಟ್ರಿಕ್ಟಾಗಿ ಪೊಲೀಸವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಮಗೆ ಎಲ್ಲಿ ನೋಡಿದ್ರು ಫೋಟೋ ಹಿಡಿದು ಹಾಕುವಂಥದ್ದು ನಡೀತಾ ಇದೆ. ಸಿಟಿಯಲ್ಲಿ ಓಡಾಡೋರು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಲೈಕ್ ನೀವು ಹೆಲ್ಮೆಟ್ ಹಾಕ್ಕೊಳ್ದೇ ಇರೋದು, ಸೀಟ್ ಬೆಲ್ಟ್ ಹಾಕ್ಕೊಳ್ದೇ ಇರೋದು, ಇವಾಗ ನಿಮ್ಮನ್ನು ಯಾರು ತಡೆದು ಕೇಳೋದಿಲ್ಲ. ಜಸ್ಟ್ ಪೊಲೀಸವರು ಫೋಟೋ ಕ್ಲಿಕ್ ಮಾಡಿ ನಿಮಗೆ ಫೈನ್ ಆದರೆ ಬೀಳುತ್ತೆ. ಅದರ ನೀವು ಕ್ಲಾರಿಫಿಕೇಷನ್ ಕೋರ್ಟಲ್ಲೇ ಹೋಗಿ ಕೊಡಬೇಕಾಗುತ್ತೆ. ಇದು ನನ್ನ ಪರ್ಸ್ನಲ್ ಸಜೆಷನ್. ಟ್ರಾಫಿಕ್ ರೂಲ್ಸ್ನ ಯಾರೂ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ. ಇವಾಗಿನ ಪರಿಸ್ಥಿತಿಯಲ್ಲಿ ಟ್ರಾಫಿಕ್ ಫೈನ್ಸು ತುಂಬ ಹೆವಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಟೆಕ್ ನ್ಯೂಸು. ನಾಳೆ ಟೆಕ್ ನ್ಯೂಸಲ್ಲಾದರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದೇ ರೀತಿ ನಿಮಗೆ ಟೆಕ್ ಕಾಂಟೆಂಟ್ಸ್ ಈ ಚಾನಲಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಮತ್ತು ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಟೆಕ್ ಡೀಲ್ಸು ಸಹ ನೋಡೋದಕ್ಕೆ ಸಿಗ್ತಾ ಇರುತ್ತೆ.